ಇವತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಗೋಪಾಲಣ್ಣವರ ಒಂದು ನೇತೃತ್ವದಲ್ಲಿ ಯುವ ಮೋರ್ಚಾ ಟೀಮ್ ಅಂದರೆ ಗೋಪಾಲಯ್ಯ ಹೇಮಲತಕ್ಕ ಟೀಮ್ ಅಂತ GH ಕಪ್ ಅಂತೇಳ್ಬಿಟ್ಟು ಮಂಜುನಾಥ್ ಗೌಡರ ಸಾರಥ್ಯದಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಅಂದರೆ ಕ್ರಿಕೆಟ್ ಕ್ರೀಡಾಕೂಟವನ್ನು ಏರ್ಪಾಡು ಮಾಡಿದ್ದಾರೆ. ಸುಮಾರು 3 ದಿನಗಳ ಈ ಒಂದು ಕ್ರೀಡೋತ್ಸವ ಸಮಯದಲ್ಲಿ ನಾವೆಲ್ಲ ಕಾರ್ಯಕರ್ತರುಗಳು ಪದಾಧಿಕಾರಿಗಳು ಬಂದು ಆ ಒಂದು ಕ್ರೀಡಾಕೂಟದ ಒಂದು ಆಟದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಸುಮಾರು ಭಾಳಷ್ಟು ಟೀಮ್ಗಳು ಯುವ ಮೋರ್ಚಾ ಹಾಗೂ ಪೇರೆಂಟ್ಸ್ ಬಾಡಿ ಸಪ್ರೇಟ್ಗಳು ತಂಡಗಳನ್ನ ರಚನೆ ಮಾಡಿಕೊಂಡಿದ್ದು ಆಟಗಳನ್ನ ಆಡ್ತಾ ಇದ್ದಾರೆ. ಯಾರೇ ಗೆದ್ರು ನಮ್ಮವರೇ, ಯುವ ಮೋರ್ಚಾದಲ್ಲಿ ಯಾರೇ ಗೆದ್ರು ನಮ್ಮವರೇ ಅಥವಾ ಮಂಡಲದ ಪೇರೆಂಟ್ಸ್ ಬಾಡಿಯಲ್ಲಿ ಯಾರೇ ಗೆದ್ರು ನಮ್ಮವರೇ. ನಾನು ಹೇಳೋದಿಷ್ಟೇ, ಈ ರೀತಿಯ ಕಾರ್ಯಕ್ರಮ ಬೇಕು. ಇದು ನಮ್ಮ ಮಹಾಲಕ್ಷ್ಮಿ ಲೇಔಟ್ ಅಲ್ಲ, ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಈ ರೀತಿ ನಡೀತಾ ಇರಬೇಕು. ಯಾಕಂದರೆ ವರ್ಷಂಪ್ರತಿ ಕಾರ್ಯಕರ್ತರುಗಳು ತಮ್ಮ ಜೀವನದಲ್ಲಿ ಕೆಲಸಗಳನ್ನ ಅಥವಾ ಪಕ್ಷದ ಸಂಘಟನೆಗಳನ್ನ ವಿವಿಧ ರೀತಿಯ ಜವಾಬ್ದಾರಿಗಳನ್ನ ಪೂರೈಸ್ತಾ ಇರ್ತಾರೆ. ಆದರೆ ಇದೊಂದು ಹೊಸತನ, ಅವರಲ್ಲಿರುವಂಥ ಒಂದಿಷ್ಟು ಕ್ರೀಡಾ ಮನೋಭಾವವನ್ನು ಅರಿತುಕೊಂಡು ನಮ್ಮ ಶಾಸಕರು, ನಮ್ಮ ಯುವ ಮೋರ್ಚಾ ಅಧ್ಯಕ್ಷರು ಮಂಜುನಾಥ್ ಗೌಡರು ಅವರೆಲ್ಲ ತಂಡದವರು ಈ ಒಂದು ಪರಿಕಲ್ಪನೆ ಇಟ್ಕೊಂಡು ಈ ಒಂದು ಕ್ರೀಡಾಕೂಟವನ್ನು ನಡೆಸ್ತಿದ್ದಾರೆ. ಭಾಳ ತುಂಬ ಯಶಸ್ವಿಯಾಗಿ 3 ದಿನಗಳ ಈ ಕ್ರೀಡಾಕೂಟ, ನಾಳೆಗೆ ಇದು ಒಂದು ಫೈನಲ್ ಆಗ್ತಾಯಿದೆ. ಈ ಕ್ರೀಡಾಕೂಟದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ನನಗೂ ಕೂಡ ಭಾಳ ಸಂತೋಷ ಆಗಿದೆ. ನಾನು ನಿಕಟಪೂರ್ವ ಮಂಡಲ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ. ನಾನು ಮೊದಲೇ ಹೇಳಿದಾಗೇ ಇವತ್ತು 2 ವಿಭಾಗ ಮಾಡ್ಕೊಂಡಿದ್ದಾರೆ, ಪೇರೆಂಟ್ಸ್ ಬಾಡಿ ಮತ್ತು ಯುವ ಮೋರ್ಚಾ ಅಂತ. ಪೇರೆಂಟ್ಸ್ ಬಾಡಿಯವರಿಗೂ ಒಂದಿಷ್ಟು ಕೆಲಸಗಳನ್ನ ವರ್ಷಂಪ್ರತಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮಲ್ಲಿರುವಂಥ ಒಂದಿಷ್ಟು ಕ್ರೀಡಾ ಮನೋಭಾವ ಅಥವಾ ಕ್ರೀಡಾ ಶಕ್ತಿ ಇರ್ಬೋದು ಅಥವಾ ಕ್ರೀಡೆಯಲ್ಲಿರುವ ಆಸಕ್ತಿನೂ ಆಟದ ಮುಖಾಂತರ ಹೊರ ಹಾಕ್ತಾರೆ ಅಂತೇಳ್ಬಿಟ್ಟು, ಅದರಿಂದ ಪೇರೆಂಟ್ಸ್ ಬಾಡಿ ಟೀಮ್ಗಳೇ ಬೇರೆ ಇದೆ, ಯುವ ಮೋರ್ಚಾ ಟೀಮ್ಗಳೇ ಬೇರೆ ಇದೆ. ನಂತರ ಪೇರೆಂಟ್ಸ್ ಬಾಡಿಲಿ ಒಬ್ರು ಗೆದ್ದು ಬಿಡ್ತಾರೆ, ಯುವ ಮೋರ್ಚಾದಲ್ಲಿ ಒಬ್ರು ಗೆದ್ದು ಬಿಡ್ತಾರೆ. ಈ ರೀತಿಯ ಒಂದು ಫೈನಲ್ ಅಂತಿಮ ಹಂತದಲ್ಲಿ ಹೋಗ್ತದೆ. ಯಾರೇ ಗೆದ್ದರೂ ಯುವ ಮೋರ್ಚಾ ಇರಲಿ ಪೇರೆಂಟ್ಸ್ ಬಾಡಿ ಇರಲಿ, ಎರಡೂ ನಮ್ಮ ತಂಡದವರೇ. ಎಲ್ಲರಿಗೂ ಶುಭಾಶಯನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಹೇಳೋದು, ಈ ಜಗತ್ತಿನಲ್ಲಿ ನಾವು ಹುಟ್ಟಿದ ಮೇಲೆ ಎಲ್ಲ ರೀತಿಯ ಒಂದಿಷ್ಟು ಶಕ್ತಿಯನ್ನು ಭಗವಂತ ಕೊಟ್ಟಿರ್ತಾನೆ. ಕ್ರೀಡೆಗೆ ಯಾರಿಂದ ಎಷ್ಟು ಭಾಗ ಎಷ್ಟು ಪಾರ್ಟು ಇರಬೇಕು ಅದು ಇದ್ದೇ ಇರ್ತದೆ. ಆದರೆ ಅದು ನಾವು ಎಲ್ಲೂ ಪ್ರಯೋಗ ಮಾಡಿರಲ್ಲ. ಇಂಥ ಸಂದರ್ಭದಲ್ಲಿ ಪ್ರಯೋಗ ಮಾಡ್ಬೋದು. ಅವರ ಆಸಕ್ತಿ ಹೊರಗೆ ಬರ್ತದೆ, ಅವರಲ್ಲಿರುವಂಥ ಸಾಮರ್ಥ್ಯ ಈಚೆಗೆ ಬರ್ತದೆ. ಅದರಿಂದ ನಾನು ಹೇಳಿದಷ್ಟೇ, ಕ್ರೀಡಾ ಪ್ರೇಮಿಗಳಿಗೆ ಅಥವಾ ಕ್ರೀಡೆ ನಡೆಸುವವರಿಗೆ, ಕ್ರೀಡೆಗೆ ಸಪೋರ್ಟ್ ಮಾಡೋರಿಗೆ ಇಂಥ ಒಂದಿಷ್ಟು ಯೋಜನೆಗಳು ಇಡೀ ದೇಶದಲ್ಲಿ ಹೊರಗೆ ಬರಬೇಕು. ಅದು ತುಂಬ ಚೆನ್ನಾಗಿರ್ತದೆ ಅಂತ ನನ್ನ ಭಾವನೆ. ಗೋಪಾಲಯ್ಯವರು ಕ್ರೀಡೆಗಳಿಗೆ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಇಡೀ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಆಕ್ಟಿವಿಟೀಸ್ನಲ್ಲಿ ಇರ್ತಾರೆ. ಗೋಪಾಲಣ್ಣವರು ಶಿಕ್ಷಣ ಕ್ಷೇತ್ರ ಇರ್ಬೋದು ಅಥವಾ ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು ಅಥವಾ ಒಂದು ಭಾಷೆ ಬಗ್ಗೆ ಇರ್ಬೋದು, ಧರ್ಮದ ಬಗ್ಗೆ ಇರ್ಬೋದು, ಸಂಸ್ಕೃತಿ ಬಗ್ಗೆ ಇರ್ಬೋದು, ಎಲ್ಲ ಆರೋಗ್ಯ ಬಗ್ಗೆ ಇರ್ಬೋದು ಅಥವಾ ಜನರ ಮೇಲೆ ಕಾಳಜಿ, ಜನರಿಗೆ ಮೂಲಭೂತ ಸೌಕರ್ಯ ಇರ್ಬೋದು, ಯಾವುದೇ ತಗೊಂಡ್ರೆ ಅವ್ರಿಗೆ ಯಾವುದ್ರಲ್ಲೂ ಆಸಕ್ತಿ ಕಮ್ಮಿ ಅನ್ನೋದೇ ಇಲ್ಲ. ಪ್ರತಿಯೊಂದರಲ್ಲೂ ಅವರು ತನ್ನಲ್ಲಿರುವಂಥ ಎಲ್ಲ ಶಕ್ತಿನೂ ಅದ್ರ ಮೇಲೆ ಪ್ರಯೋಗ ಮಾಡಿಬಿಟ್ಟು ಜನರಿಗೆ ಎಲ್ಲ ಅನುಕೂಲ ಆಗಬೇಕು, ಯುವ ಶಕ್ತಿಗಳಿಗೆ ಏನು ಅನುಕೂಲ ಆಗಬೇಕು ಅಥವಾ ವಯಸ್ಕರಿಗೆ ಏನು ಅನುಕೂಲ ಆಗಬೇಕು, ಬಡವರಿಗೆ ಏನು ಅನುಕೂಲ ಆಗಬೇಕು, ಈ ರೀತಿಯ ಎಲ್ಲರ ಮೇಲೂ ಅವರು ಪ್ರಯೋಗ ಮಾಡಿ ಅವರಿಗೆ ಉಪಯೋಗ ಆಗುವಂತೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಗೋಪಾಲಣ್ಣವ್ರು. ನೋಡಿ, ಅಂತಿಮವಾಗಿ ನಾನು ಹೇಳೋದು, ನೀವು ಯಾರಾದರೂ ಗೆದ್ದು ಬನ್ನಿ, ನಿಮ್ಮ ಮನಸ್ಸುಗಳನ್ನ ಚೆನ್ನಾಗಿಟ್ಕೊಂಡು ನೀವು ಈ ಆಟವನ್ನು ಯಶಸ್ವಿಯಾಗಿ ಗೆದ್ದು ಬನ್ನಿ. ನಿಮ್ಮಲ್ಲಿ ಯಾರೇ ಗೆದ್ದು ಬಂದರೂ ನಮ್ಮವರೇ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಗೆದ್ದು ಬರೋವಂಥವ್ರಿಗೂ ಅಥವಾ ಅಂತಿಮವಾಗಿ ಏನು 2 ಪಂದ್ಯಗಳಿರ್ತವೆ ಅವರಿಬ್ಬರಿಗೂ ಶುಭಾಶಯ ಈಗಲೇ ನಾನು ಕೋರಿರ್ತೇನೆ ಅಂತ. ಒಳ್ಳೆಯದು. ಹೌದು, ನೋಡಿ, ಈ ಸಂದರ್ಭದಲ್ಲಿ ಏನಾಗ್ತದೆ, ಈ ಸಂದರ್ಭದಲ್ಲಿ ನಮ್ಮಲ್ಲಿರುವಂಥ ಈಗಿನ ಪ್ರಸ್ತುತ 12 ವಾರ್ಡ್ಗಳಲ್ಲಿ ಕೆಲವರು ಆತ್ಮೀಯತೆ ಇರಲ್ಲ. ಆದರೆ ಈ ಕ್ರೀಡಾಕೂಟದಿಂದ ಆತ್ಮೀಯತೆ ಆಗ್ತದೆ. ಈ ಕ್ರೀಡಾಕೂಟದಿಂದ ಒಂದಾಗ್ತಾರೆ. ಒಬ್ಬರು ಮಾಡುವಂಥ ಕೆಲಸ ಇನ್ನೊಬ್ಬರು ಕಲ್ತ್ಕೊಂಡ್ಬಿಡ್ತಾರೆ. ಇದು ಆತ್ಮೀಯತೆಯೂ ಹೌದು, ಸೇವಾ ಮನೋಭಾವನೂ ಹೌದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.